ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಸಿಟಿ ಶಾಲೆಗೆ ಹೋಗ್ತಿದ್ಯಲ್ಲ, ಈಗ ಏನಾಯ್ತು? ಶಾಲೆಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಈಗ? ಇವಾಗ ಹೋಗ್ತೀಯಾ? ಎಡೆಯಾಗಿ ಹೋಗ್ತಿದ್ದೀನಿ. ಎಡೆಗೆ ಹೋಗ್ತೀಯಾ? ದಿನಾಲು ಹೋಗ್ತೀಯಾ ಕಾಲೇಜ್ಗೆ? ಕಂಟಿನ್ಯೂ SSLC ಎಷ್ಟಾಯ್ತು ಪರ್ಸೆಂಟೇಜ್? 75 ಆಗಿತ್ತು. ಅಪ್ಪ ವೆರಿ ಗುಡ್. 75% ಮಾಡಿದ್ಯಾ? ನೋಡಮ್ಮ, ಶಾಲೆ ಬಿಟ್ಟು ಮನೆ ಕುತ್ಕೊಂಡಿದ್ದಿ, ಮಂದಿ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಿ, ಅಂತದ್ರಾಗೆ ನೀನು ಶಾಲೆಗೆ ಹೋಗೋಕೆ ಶುರು ಮಾಡಿದಾಗ್ಲಿಂದ 75% ಮಾಡಷ್ಟು ಜಾಣೆ ಆಗಿಬಿಟ್ಟಿ ನೋಡು. ಹೌದಲ್ಲಮ್ಮ? ನೋಡು, ನಿನ್ನ ಮೊಮ್ಮಗಳು ಶಾಲೆ ಬಿಟ್ಟಾಕಿ ಇವತ್ತು 75% ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡ? ಮಾರ್ಕ್ಸ್ ನಿಮ್ಮಂತರ ದೇಹದಿಂದ ಓದಲಿ. ನೋಡವ, ನೀನು ಬಿಡಿಸಿ ಕುಂತಿದ್ದಿ ನಿನ್ನ ಮೊಮ್ಮಗಳನ್ನ ಶಾಲೆನ, ಹೌದಲ್ಲ? ನೋಡ್ರಿ, ಬಿಡಿಸ್ಕೊಂಡಿಸಿದ್ವಿ. ಏನ್ ಮಾಡ, ನೀವು ಕಾಲೇಜಿಗೆ ಹಚ್ಚಿವಲ್ಲ. ಈಗ ಹಚ್ಚಿದ್ರಿ, ಚಲೋ ಆಯ್ತು. ನಂದಿನಿ ಹೋಗ್ತೀಯಲ್ಲ, 7ನೇ ಕ್ಲಾಸ್ನಾಗೆ ಬಿಟ್ಟು ಕೂತಿದ್ಲು, ಕೆಲ್ಸಕ್ಕೆ ಹಚ್ಚಿದ್ರಿ ನೀವು. ನಿನ್ ಮಗ ಇಲ್ಲ ಅಂತ ಹೇಳಿ, ಅದು ದುಡಿಯೋರಿಲ್ಲ ಮನ್ಯಾಗ, ನಿಮ್ ಸೊಸೆ ನಿನ್ ಮೊಮ್ಮಗಳು ಅಷ್ಟೇ ದುಡಿತಾರಂತ ಶಾಲೆ ಬಿಟ್ಟು ಕುಂದಿರ್ಸಿದ್ರಿ. ಮತ್ತೇನೋ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಳ್ಸಕ್ ಶುರು ಮಾಡಿದ್ರಲ್ಲ, ಅಷ್ಟೇ ಸಾಕು. ಯಾಕಂದ್ರೆ ಮಕ್ಕಳು ಓದಿದ್ರೆ, ಓದಿ ವಿದ್ಯೆ ಗಳಿಸಿದ್ರೆ, ಅವರೊಂದು ನೌಕರಿ ಅಂತ ತಗೊಂಡು ನಿಮ್ಮನ್ನು ಅಕ್ಷರ ಕಲಿಬೇಕು. ಇವತ್ತು ಯಾವುದೇ ಒಂದು ಮಗು ಕೂಡ ಶಾಲೆ ಬಿಟ್ಟು ಇರಬಾರ್ದು. ಶಾಲೆ ಕಲಿಬೇಕು, ವಿದ್ಯೆ ಕಲಿಬೇಕು. ಅದರಿಂದ ನಮಗೆ ಹೌದಾ, ಗೊತ್ತಾಯ್ತದಲ್ಲ? ನೋಡಿ, ಈಗ PUC ವರೆಗೆ ಬಂದಿದ್ದಕ್ಕೆ ನಿನಗೆ ಉಪಯೋಗ ಆಗುತ್ತೆ, ಜಾಬ್ ಬರುತ್ತೆ ಅನ್ನೋದು ಗೊತ್ತಾಯ್ತು. ಇದ್ರಂಗೆ ನೀನು ದಿನಾಲು ಕಾಲೇಜ್ಗೆ ಹೋಗು, ಬಿಡೋದಿಲ್ಲಲ್ಲ? ಯಾವ ಕಾಲೇಜ್ ನೀನು ಹೋಗೋದಿಲ್ಲ? ಅದು ಶಾಲೆ ಆಯ್ತು. ಕಾಲೇಜಿಂದ ಹೇಳು. MNM ಹೋಗ್ತೀಯಾ? ಸರಿ, MNM ಕಾಲೇಜ್, PU ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ಯಾ? ಬಿಟ್ಟಿದ್ಯಾ? ದಿನಾಲು ಹೋಗು, ನೀನು ಹೋಗ್ಬೇಕು. ಮತ್ತೆ ಯಾರು ಶಾಲೆ ಬಿಟ್ಟಿರ್ತಾರಲ್ಲ ಅಂತವ್ರಿಗೂ ಹೇಳು, ಶಾಲೆಗೆ ಸೇರು, ನೋಡಿ ನಾನು 75% ಮಾಡೀನಿ ಅಂತ ಹೇಳಿ. ಕೆಲ್ಸಕ್ಕೆ ಹೋಗ್ತೀಯಾ ಎಲ್ಲಾದ್ರೂ? ಇಲ್ಲಲ್ಲ? ನಿಮ್ಮಮ್ಮ ಒಬ್ಬಕ್ಕೆ ದುಡಿತಾಳ, ನಿಮ್ಮಪ್ಪ ತೀರ್ಕೊಂಡ್ಬಿಟ್ಟಾರ? ಹೋಗ್ತಾನ? ಎಷ್ಟನೇ ಕ್ಲಾಸು? 9th ಕ್ಲಾಸ್. ಯಾವ ಶಾಲೆ? ಸ್ಕೂಲ್ ಹೋಗ್ತಾನ? ಸರಿ, ತಪ್ಪಿಸ್ಲಾರ್ದ ದಿನ ಸ್ಕೂಲ್ಗೆ ಹೋಗ್ಬೇಕು. ಬರ್ತೀನಮ್ಮ ಸತ್ಯಮ್ಮ? ಸರಿ ಅಮ್ಮ. ಇಲ್ಲೇದಪ್ಪ ರೇಣುಕನ ಮನೆ? ಇದಾ? ರೇಣುಕ ಅದಾಳಮ್ಮ? ಅದಾಳ? ಯಾಕಮ್ಮ ಶಾಲೆಗೆ ಬರೋಲ್ಲ ರೇಣುಕ? ಹಿಂಗೆ ಅಂತೀರಿ, ಪ್ರತಿ ಸಲನೂ ಬಂದಾಗ ಒಮ್ಮೆ ಹೇಳ್ತೀರಿ, ಬರ್ತಾಳ್ರಿ ಕಳಿಸ್ತೀವಿ ಅಂತೀರಿ, ಬರೋದೇ ಇಲ್ಲಲ್ರಿ, ಕಳಿಸ್ತೀವಿ. ನಮ್ಮಂಗ ನಮ್ಮ ಮಕ್ಕಳು ಆಗ್ಬಾರ್ದಲ್ಲ. ಅಲ್ಲಿ ಏನಮ್ಮ? ಅಲ್ಲ, ಆಗ್ಲಿ, ಸ್ವಲ್ಪ ಸರಿ ಕಳಿಸ್ಕೊಡ್ರಿ, ಬಿಡಿಸ್ಬೇಡ್ರಿ. ಹೇಳಿ. ಈಗ ಮಕ್ಕಳು ನಮ್ಮಂಗ ಆಗ್ಬಾರ್ದ್ರಿ, ಹೌದಲ್ಲ? ಅದು ಗೊತ್ತಾಯ್ತಲ್ಲಮ್ಮ. ಮತ್ತೆ ಹಂಗ ಗೊತ್ತಿದ್ದಾರ ಮತ್ತೆ ಕರೆಕ್ಟ್ ಆಗಿ ಕಳಿಸ್ಬೇಕಿಲ್ಲ? ಕಳಿಸ್ತೀವಿ ಹೇಳ್ರಿ. ಒಂದಿನ ಬರೋದು, 2 ದಿನ ಬಿಡೋದು, ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ? ಇಲ್ಲ ಹೇಳ್ರಿ, ಕಳಿಸ್ತೀರಾ? ನೋಡ್ರಿ ಟೀಚರ್, ಕಳಿಸ್ತೀವಿ ಅಂತ ಸಮಾಧಿ ನಾನು ಕಳಿಸ್ರಿ ಶಾಲೆಗೆ. ನೀವೆಲ್ಲ ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀರಿ, ಮಾಡ್ಬೇಡ್ರಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿದ್ರೆ ಮುಂದೆ ಯಾವ್ದಾರ ದಾರಿಗೆ ಹತ್ತತ್ತೆ ಏನ, ಅವಕ್ಕೆಲ್ಲ ಕಳಿಸ್ರಿ. ನಾವು ಬಂದು ಕೇಳಿದಾಗ ಏನಂತೀರಿ? ಕಳಿಸ್ತೀರಿ ಅಂತೀರಿ, ಕಳ್ಸಂಗಿಲ್ಲ. ಕಳಿಸ್ತೀವಿ ಅಂತೀರಿ, ಕಳ್ಸಂಗಿಲ್ಲ. ರೇಣುಕಾ, ಶಾಲೆಗೆ ಬರ್ಬೇಕವ? ಬರ್ತೀಯಾ? ಇಲ್ಲ ಮತ್ತೆ ಪ್ರತಿ ಸಲನೂ ಹ್ಞೂ ಅಂತೀಯ, ಬರೋದಿಲ್ಲ, ಬಿಡೋದಿಲ್ಲ. ಶಾಲೆಗೆ ಬಂದ್ರೆ ಏನೇನು ಅನುಕೂಲ ಐತಿ ನೀನೇ ಹೇಳು, ನಾವು ಹೇಳೋದು ಬೇಡ. ಸಂಪತ್ ಹೇಳ್ಬೇಕು, ಶಾಲೆಗೆ ಏನೇನು ಕೊಡ್ತಾರೆ ಹೇಳು? ಬುಕ್ಕ, ಮತ್ತೆ ಬಟ್ಟೆ, ಪುಸ್ತಕ, ಮತ್ತೆ ಪೆನ್ನು, ಬೂಟ್, ಸಾಕ್ಸ್, ಕೈ ಬ್ಯಾಗ್. ಮತ್ತೇನ್ ಕೊಡ್ತಾರ? ಕೃತಿಕಾ? ಊಟ, ಮೊಟ್ಟೆ, ಇಷ್ಟು ಕೊಡ್ತಾರ, ಗೊತ್ತಿಲ್ಲ? ಮತ್ತೆ ಇವೆಲ್ಲ ನಮ್ಮ ಶಾಲೆಯಿಂದ ಸೌಲಭ್ಯ ಸಿಗ್ಬೇಕಾದ್ರೆ ಅದು ದಿನಾ ಶಾಲೆಗೆ ಬರ್ತಾನೆ, ಚೆನ್ನಾಗಿ ಓದ್ತಾನ. ನೀನು ಬರಲ್ಲ, ನಿಮ್ಮ ಯಮನೂರನ್ನು ಬರಲ್ಲ. ಯಮನೂರ್ ಎಲ್ಲೇದ ನಮ್ಮ? ನೋಡಿ, ಎಲ್ಲೋಗ್ಯ ನಾನು ನೋಡಿ ಗೊತ್ತಿಲ್ಲ ಅಂತೀರಲ್ಲ. ಅದೇ ಅವಾಗ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಕೆಲಸಗಳಿಂದ ಬೆಳಗ್ಗೆ ಹೋಗುವಾಗ ಐತಲ್ಲ, ನೀವು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಹೋಗ್ಬಿಡ್ರಮ್ಮ, ಇರ್ತಾರ. ಬರೇ ಬಡದ್ರ ಉಪಯೋಗ ಇಲ್ಲಮ್ಮ, ತಿಳುವಳಿಕೆ ಹೇಳ್ಬೇಕು. ಬರ್ತೀಯಾ? ನೀನು ಬರ್ಬೇಕು, ನಿಮ್ಮ ತಮ್ಮನ್ನು ಕರ್ಕೊಂಡು ಬರ್ಬೇಕು. ಕರ್ಕೊಂಡ್ ಬರ್ತೀಯಾ? ಅದಕ್ಕೆ ದೂರಲ್ಲಿ ಕುಕ್ಕನೂರು ಹಾಸ್ಟೆಲ್ ಅಂತ ಕೇಳಿದ್ವಿ. ಸರಿ ಅಮ್ಮ, ಮುಂದಿನ ಶಾಕು ಅಂತ್ರಿ, ಈಗ ಶಾಲೆಗೆ ಕಳಿಸ್ರಿ. ನಾಳೆಯಿಂದ ರೇಣುಕಾ ಶಾಲೆಗೆ ಬರ್ಬೇಕು, ತಪ್ಸಂಗಿಲ್ಲ. ನೀನು ಎಷ್ಟನೇ ಕ್ಲಾಸ್ ಅನ್ನೋದನ್ನು ಗೊತ್ತಾಯ್ತಾ? ಮತ್ತೆ ಬರ್ಬೇಕಮ್ಮ, ಕಳಿಸ್ತೀವಿ.